ನಮಸ್ಕಾರ ಸ್ನೇಹಿತರೆ, 15 ದಿವಸದಿಂದ ನಾನು ಒಂದು ಯೂಟ್ಯೂಬ್ ಚಾನಲ್ ಶುರು ಮಾಡಬೇಕು ಅಂದ್ಕೊಂಡಾಗ ಪ್ರೋಮೋ ಬಿಟ್ಟಿದ್ದೆ. ಸೊ ಆದಷ್ಟು ಬೇಗ ಕಮಿಂಗ್ ಸೂನ್, ಲಾಂಚಿಂಗ್ ಸೂನ್ ಅಂತ ಒಂದು ಪ್ರೋಮೋನ ಬಿಟ್ಟಿದ್ದೆ ಯೂಟ್ಯೂಬ್ ಮತ್ತು ಫೇಸ್ಬುಕ್ ಪೇಜಲ್ಲಿ. ಯೂಟ್ಯೂಬ್ ಚಾನಲ್ ಏನೋ ಕ್ರಿಯೇಟ್ ಮಾಡಾಯ್ತು, ಮೊದಲನೇ ವಿಡಿಯೋ ಯಾವುದ್ರ ಬಗ್ಗೆ ಮಾಡಬೇಕು ಅನ್ನೋ ಕುತೂಹಲ ನನಗೂ ಇತ್ತು ಮತ್ತು ಯೋಚನೆ ಮಾಡ್ತಾ ಇದ್ದೆ. ಆಗ ನಾನು ಶಿಕ್ಷಣ ಕ್ಷೇತ್ರದಲ್ಲೇ ಇರೋದ್ರಿಂದ ಎಜುಕೇಶನ್ ಬಗ್ಗೆ ಒಂದು ವಿಡಿಯೋ ಮಾಡೋಣ ಅಂತ ಅನ್ಕೊಂಡೆ. ಅದೇ ನಿಮಿತ್ತ ಇವತ್ತು ಮೊದಲನೇ ವಿಡಿಯೋ, ಈ ದೀಪಾವಳಿ ಸಂದರ್ಭದಲ್ಲಿ ನಿಮಗೆಲ್ಲ ದೀಪಾವಳಿ ಹಬ್ಬದ ಶುಭಾಶಯನ ಕೋರ್ತಾ ಮೊದಲನೇ ವಿಡಿಯೋ ಎಜುಕೇಶನ್, ಶಿಕ್ಷಣ ಅಂದ್ರೆ ಏನು ಅನ್ನೋ ಕಾನ್ಸೆಪ್ಟ್ ಮೇಲೆ ವಿಡಿಯೋ ಮಾಡ್ತಾ ಇದ್ವಿ. ಮೊದಲನೇದು ಯಾರನ್ನ ಮಾತಾಡ್ಸೋದು ಅಂತ ಯೋಚನೆ ಮಾಡ್ತಿದ್ದಾಗ ನನ್ನ ಸ್ನೇಹಿತರಾದ ಕಂದೀಪುರ ಶಾಲೆಯ HM ಶ್ರೀಮತಿ ಸುಪ್ರೀತಾ ಶೆಟ್ಟಿ ಅವ್ರನ್ನ ಮಾತಾಡ್ಸೋಣ ಅಂತ ಅನ್ಕೊಂಡಿದ್ದೀನಿ. ಅವ್ರ ಶಾಲೆಯಲ್ಲಿ ಇದ್ದೀನಿ ನಾನೀಗ. ಮೇಡಮ್ ಏನು ಹೇಳ್ತಾರೆ ಶಿಕ್ಷಣದ ಬಗ್ಗೆ ಅನ್ನೋ ಒಂದು ಕುತೂಹಲ ನನಗೂ ಇದೆ, ಅದು ನಿಮಗೂ ತಲುಪಿಸೋವಂಥದ್ದು ಆಗಲಿ ಅಂತ ಹೇಳ್ತಾ, ನನ್ನ ಸುದ್ದಿ ನಿಮ್ಮ ನೋಟ, ಇದು ನನ್ನ ಟ್ಯಾಗ್ ಲೈನ್. ಶಿಕ್ಷಣದ ಬಗ್ಗೆ ಮೇಡಮ್ ಏನು ಹೇಳ್ತಾರೆ ಅನ್ನೋದನ್ನ ಕೇಳೋಣ ಬನ್ನಿ. ನಮಸ್ಕಾರ. ಈಗ ನಾನು ಕಂದೀಪುರ ಶಾಲೆಯ HM ಜೊತೆನೇ ಇದ್ದೀನಿ. ಸೊ ಇವರು ಶ್ರೀಮತಿ ಸುಪ್ರೀತಾ ಶೆಟ್ಟಿ ಅವರು ಇಲ್ಲಿಯ HM ಆಗಿ ನಮ್ಮ ಚಾನಲ್ಗೆ ಮೊದಲನೇ ವಿಡಿಯೋ ಇವ್ರದೇ ಆಗಿರುತ್ತೆ. ಸೊ ಅವರು ಶಿಕ್ಷಣದ ಬಗ್ಗೆ ಏನು ಹೇಳ್ತಾರೆ ಅನ್ನೋದನ್ನ ಕೇಳೋಣ ಬನ್ನಿ. ನಮಸ್ಕಾರ ಮೇಡಮ್. ನಮಸ್ಕಾರ. ಶಿಕ್ಷಣ ಅಂದರೆ ಒಂದು ವ್ಯಕ್ತಿಯ ವ್ಯಕ್ತಿತ್ವ ನಿರ್ಮಾಣ. ಈ ವ್ಯಕ್ತಿತ್ವ ನಿರ್ಮಾಣದಿಂದ ಆ ವ್ಯಕ್ತಿಯ ಚಾರಿತ್ರ್ಯವೂ ನಿರ್ಮಾಣವಾಗುತ್ತದೆ ಅಂತ ನಾವು ಹೇಳ್ಬೋದು. ಹಾಗಾದರೆ ಈ ಶಿಕ್ಷಣ ಯಾಕೆ ಬೇಕು ನಮಗೆ? ಶಿಕ್ಷಣದಿಂದ ನಮಗೆ ಜ್ಞಾನ ಸಂಪಾದನೆ ಆಗುತ್ತದೆ. ಜ್ಞಾನ ಸಂಪಾದನೆ ಅಂದರೆ ಯಾವ ಥರದ್ದು ಜ್ಞಾನ ಸಂಪಾದನೆ? ಒಳ್ಳೆಯ ರೀತಿಯಲ್ಲಿ ಜ್ಞಾನ ಸಂಪಾದನೆ ಅಂದರೆ, ಒಳ್ಳೆಯ ರೀತಿ ಅಂದರೆ ಸಮಾಜದಲ್ಲಿ ನಾವು ಒಂದು ಮಗು ಹುಟ್ಟಿದಾಗಿನಿಂದನೂ ಹಲವಾರು ರೀತಿಯಲ್ಲಿ ಶಿಕ್ಷಣವನ್ನು ಪಡಿತಾ ಇರುತ್ತೆ. ಆದರೆ ಆ ಮಗುವಿಗೆ ತಿಳಿದಿರಲ್ಲ ನಾನು ಯಾವ ರೀತಿಯ ತಿಳುವಳಿಕೆಯನ್ನು ಪಡ್ಕೋತಾ ಇದ್ದೀನಿ, ಹೇಗೆ ಮಾಡ್ತಾ ಇದ್ದೀನಿ ಅಂತ. ಆದರೆ ಆ ಮಗು ಬೆಳೆದು 3 ವರ್ಷನೋ 5 ವರ್ಷನೋ ಆದಾಗ ಶಾಲಾ ಹಂತಕ್ಕೆ ಬಂದಾಗ ಆ ಶಾಲೆಯಲ್ಲಿ ಆ ಮಗು ಕಲ್ತಿರುವಂತಹ ವಿಚಾರಗಳ ಜೊತೆಗೆ ಇನ್ನಷ್ಟು ವಿಚಾರಗಳನ್ನು ಹೇಳಿಕೊಡ್ತೀವಿ ನಾವು ಶಿಕ್ಷಕರಾಗಿ. ಆ ಮಗುವಿಗೆ ಆವಾಗ ಹೇಳ್ತೀವಿ, ನೀನು ಮಾಡೋದು ಇದು ಸರಿ, ಇದು ತಪ್ಪು ಅಂತ ಹೇಳಿದಾಗ ಆ ಮಗು ಬೆಳೆದು ದೊಡ್ಡವನಾದಾಗ ನಾನು ತಿಳಿದಂತಹ ವಿಚಾರಗಳನ್ನ ಏನು ಹೇಳುತ್ತೆ ಅಂತ ಹೇಳಿ ಸಮಾಜಕ್ಕೆ ಹೋದಾಗ ಆ ಮಗು ಹೇಳುತ್ತೆ, ನಾನು ಸಮಾಜದಲ್ಲಿ ಹಲವಾರು ವಿಚಾರಗಳಿರುತ್ತೆ. ಬರೀ ಶಿಕ್ಷಣ ಸಂಸ್ಥೆಗಳಲ್ಲಿ ಏನು ಕಲಿಸ್ತೀವಿ ಅಷ್ಟೇ ಅಲ್ಲ, ಸಮಾಜದಲ್ಲಿ ಇನ್ನೂ ಅನೇಕ ವಿಚಾರಗಳು ಬರುತ್ತೆ. ಆ ಅನೇಕ ವಿಚಾರಗಳನ್ನು ತಿಳಿದುಕೊಂಡಾಗ ಆ ಮಗುಗೆ ಗೊತ್ತಾಗುತ್ತೆ, ನಾನು ಸಮಾಜದಲ್ಲಿ ಇರಬೇಕಂತ ಹೇಳಿದ್ರೆ ನಾನು ಎಷ್ಟು ಎಲ್ಲ ವಿಚಾರಗಳನ್ನು ಒಳ್ಳೆಯ ರೀತಿಯಲ್ಲಿ ಪಡ್ಕೋಬೇಕು, ಒಳ್ಳೆಯ ವಿಚಾರಗಳನ್ನು ನಾನು ಹೇಗೆ ಇನ್ನೊಬ್ಬರಿಗೆ ತಿಳಿಸ್ಬೇಕು, ಅದನ್ನೆಲ್ಲವನ್ನ ಹೇಳುವಂಥದ್ದು ಶಿಕ್ಷಣ ಅಂತ ನಾನು ಅನ್ಕೋತೀನಿ. ಯಾಕಂತ ಹೇಳಿದ್ರೆ ಆ ಮಗು ಆವಾಗ ಸಮಾಜದಲ್ಲಿ ಯಾರಾದರೂ ಒಬ್ರು ಕೆಟ್ಟ ವಿಚಾರಗಳನ್ನು ಮಾಡಿದಾಗ ಇದು ತನ್ನ ತಿಳುವಳಿಕೆಯ ಮೂಲಕ ಇದು ಸರಿ ಇದು ತಪ್ಪು ಅಂತ ಹೇಳಕ್ಕೆ ಇದಕ್ಕೆ ಸಹಾಯ ಆಗುತ್ತೆ ಅಂತ ನಾನು ತಿಳ್ಕೊತೀನಿ. ಹಾಗಾದ್ರೆ ಶಿಕ್ಷಣ ನಮ್ಮ ಜೀವನಕ್ಕೆ ಏಕೆ ಬೇಕು? ಶಿಕ್ಷಣವನ್ನು ನಾವು ಯಾಕೆ ಪಡ್ಕೋಬೇಕು? ಶಿಕ್ಷಣವನ್ನು ನಾವು ಬರೀ ನಾನು ಈಗ ವಿದ್ಯಾಭ್ಯಾಸ ಮಾತ್ರ ಅಂತಲ್ಲ, ಹಲವಾರು ರೀತಿಯಲ್ಲಿ ನಾವು ಶಿಕ್ಷಣವನ್ನು ಪಡಿಬೋದು. ಯೋಗಾಭ್ಯಾಸ ಶಿಕ್ಷಣ ಆಗಿರ್ಬೋದು, ಕಲೆ ಆಗಿರ್ಬೋದು, ಸಾಹಿತ್ಯ ಆಗಿರ್ಬೋದು, ಸಂಗೀತ ಆಗಿರ್ಬೋದು, ಇದೆಲ್ಲ ಒಂದು ಶಿಕ್ಷಣದ ಭಾಗಗಳು ಅಂತಲೇ ನಾನು ಹೇಳ್ತೀನಿ. ಯಾಕಂದರೆ ಆ ಮಗು ಒಂದು ಕಲಿಕೆಯನ್ನು ಪಡಿಬೇಕು ಅಂತ ಹೇಳಿದ್ರೆ ಯಾವ ಥರದಲ್ಲಿ ಬೇಕಾದ್ರೂ ಕಲಿಕೆಯನ್ನು ಪಡಿಬಹುದಾಗುತ್ತೆ. ಈಗ ಮಗು ವಿದ್ಯಾಭ್ಯಾಸ ಮುಗಿಸಿ ಉದ್ಯೋಗಕ್ಕೆ ಹೋಗಬೇಕಾದ್ರೆ ಆ ಮಗುಗೆ ಮೊದಲು ಹೇಳ್ತಾರೆ, ನೀನು ಯಾವ ಎಜುಕೇಷನನ್ನು ಅಂದರೆ ಶಿಕ್ಷಣವನ್ನು ಪಡೆದಿದೆಯಾ, ಅದರ ಮೇಲೆ ಆ ಮಗುವಿಗೆ ಒಂದು ಕೆಲಸ ಕಾರ್ಯಗಳು ಸಿಗುತ್ತದೆ. ಹಾಗಾಗಿ ಶಿಕ್ಷಣ ಒಂದು ಮಗುಗೆ ತುಂಬ ಅವಶ್ಯಕತೆ. ಒಂದು ಮಗು ಅಂತ ಹೇಳಬೇಕು ಅಂತ ಏನಿಲ್ಲ, ಒಂದು ವ್ಯಕ್ತಿಗೂ ಆಗುತ್ತೆ. ಶಿಕ್ಷಣ ಬೇಕೇ ಬೇಕು. ಹಾಗಾದರೆ ಅದಕ್ಕೆ ನಮ್ಮ ಸರ್ಕಾರ ಏನು ಮಾಡಿದೆ, 6ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಮಾಡಿದೆ. ಯಾಕಂತ ಹೇಳಿದ್ರೆ ಆ 6ರಿಂದ 14 ವರ್ಷದ ಮಕ್ಕಳು ಏನನ್ನ ಕಲಿತಾರೆ, ಸಮಾಜದಲ್ಲಿ ಇರಬೇಕು ಅಂದರೆ ಅದಕ್ಕೆ ಒಂದು ರೀತಿಯಲ್ಲಿ ಇಷ್ಟು ಶಿಕ್ಷಣವನ್ನು ಪಡಿಬೇಕು ಅದು ಅಂತ ತಿಳಿಯುತ್ತೆ. ಅದಕ್ಕೋಸ್ಕರ ಅದಕ್ಕೆ 6ರಿಂದ 14 ವರ್ಷದ ಮಕ್ಕಳು ಎಲ್ಲ ಮಕ್ಕಳು ಈ ಎಜುಕೇಷನನ್ನು ಶಿಕ್ಷಣವನ್ನು ಪಡಿಲೇಬೇಕು ಅಂತ ಇದು ಮಾಡ್ತಾ ಇದೆ. ಹಾಗಾದರೆ ಶಿಕ್ಷಣ ಅಂದರೆ ಅದೊಂದು ನಿಂತ ನೀರಲ್ಲ, ಅದು ನಿರಂತರವಾದುವಂಥದ್ದು. ನಾವು ಎಷ್ಟು ಬೇಕಾದರೂ ಎಲ್ಲಿ ಬೇಕಾದರೂ ರಾಷ್ಟ್ರ ಏನು ಪ್ರಪಂಚದಲ್ಲಿ ನಾವು ವ್ಯವಹರಿಸಬೇಕಾದ್ರೂ ನಮಗೆ ಆ ವಿಷಯಗಳ ಜ್ಞಾನ ಬೇಕಾಗುತ್ತದೆ. ಹಾಗಾಗಿ ನಾವು ಶಿಕ್ಷಣವನ್ನು ಅರಿತರೆ ನಾವು ಒಳ್ಳೆಯ ವ್ಯಕ್ತಿಗಳಾಗಬಹುದು ಅಂತ ನಾನು ಅನ್ಕೋತೀನಿ. ಇಷ್ಟು ಮಾತನಾಡಲು ಅವಕಾಶ ಮಾಡಿಕೊಟ್ಟಂತಹ ಸುದ್ದಿ ನೋಟ 07 RSM ಚಾನಲಿಗೆ ವಂದಿಸುತ್ತಾ
ಇಂತಹ ಅನೇಕ ವಿಚಾರಗಳು ಮುಂದೆ ಪ್ರಸಾರವಾಗಲಿ ಅಂತ ಹೇಳುತ್ತಾ ಇವರ ಫೇಸ್ಬುಕ್ ಪೇಜ್ ಮತ್ತು ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತೀನಿ. ಧನ್ಯವಾದಗಳು.